ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ರಹ್ಮಣ್ಯ, ಆದ್ರೂ ನೀನ್ ಮಾಡಿ ಸರಿನೇನೋ. ಮದ್ವೆ ಅನ್ನೋದು ಎಂತ ದೊಡ್ಡ ವಿಷಯ. ಎತ್ತ ತಾಯಿ ಹತ್ರನೇ ಅದನ್ನ ಮುಚ್ಚಿಟ್ಬಿಟ್ಟಲ್ಲಪ್ಪ. ಅಮ್ಮ 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 ನನ್ನ ಕ್ಷಮಿಸ್ಬಿಡಮ್ಮ. ನಿನ್ ಮನ್ಸಿಗೆ ಎಷ್ಟು ಬೇಜಾರಾಗಿತ್ತು ಅಂತ ನನಗೆ ಗೊತ್ತು ಅಮ್ಮ. ನಾನು ನಿನ್ ಮಗ ಕಣಮ್ಮ. ನೀನ್ ಹೇಳಿದೆ ಒಂದೇ ಒಂದು ಹೆಜ್ಜೆನೂ ಮುಂದೆ ಅಂತದ್ರಲ್ಲಿ ನೀನ್ ಹೇಳಿದೆ ಮದುವೆ ಮಾಡ್ಕೊಂಡ್ ಬರ್ತೀನಿ ನಾನು. ನೀನ್ ಯಾವ ಕಾರಣಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯೋ ಆ ಕಾರಣನೇ ಸುಳ್ಳಮ್ಮ. ನಾನು ಶ್ರಾವಣಿ ಮೇಡಮ್ನ ಪ್ರೀತಿನೇ ಮಾಡ್ತಿಲ್ಲ. ಏನೋ ಸುಬ್ರಹ್ಮಣ್ಯ ನೀನ್ ಹೇಳ್ತಾ ಇರೋದು? ಹ್ಞೂ ಕಣಮ್ಮ, ನಾನು ಯಜಮಾನ್ರಿಗೆ ಎಷ್ಟು ಗೌರವ ಕೊಡ್ತಿದ್ನೋ ಶ್ರಾವಣಿ ಮೇಡಮ್ಗೂ ಅಷ್ಟೇ ಗೌರವ ಕೊಡ್ತೀನಮ್ಮ. ಯಜಮಾನ್ರು ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ಕೊಂಡಿದ್ನೋ ದೊಡ್ಡ ಮನೆಯವ್ರನ್ನ ದೊಡ್ಡ ಮನೆನ ಶ್ರಾವಣಿ ಮೇಡಮ್ನು ಅಷ್ಟೇ ಮುಖ್ಯ ಅನ್ಕೊಂಡಿದ್ನಮ್ಮ. ನಾನು ಆ ಮನೆಗೆ ಬರೀ ಕೆಲ್ಸದವನಾಗಿದ್ದೆ ಹೊರತು ಯಾವ ಭಾವನೆಗಳು ಇರಲಿಲ್ಲ, ಯಾವ ಭಾವನೆಗಳು ಬರೋದೂ ಇಲ್ಲ. ನಾನು ಬರೀ ಕೆಲ್ಸದವನಷ್ಟೇ ಆ ಮನೆಗೆ. ಮತ್ತೆ ಇದೆಲ್ಲ ಹೆಂಗೋ, ಏನಾಯ್ತು? ನನ್ನ ಹತ್ರ ಈಗ ಉತ್ತರನೇ ಇಲ್ಲಮ್ಮ. ಅವತ್ತು ಮದುವೆ ಆಗಿ ಶ್ರಾವಣಿ ಮೇಡಮ್ನ ಮನೆ ಕರ್ಕೊಂಡ್ಬಂದಾಗ ನೀನೆಷ್ಟು ಗಾಬರಿ ಆಗಿದ್ಯೋ ನಾನು ಅಷ್ಟೇ ಗಾಬರಿ ಆಗಿದ್ದೆ. ಇದೆಲ್ಲ ನನ್ನ ಕೈ ಮೀರ್ ನಡೆದು ಹೋಯ್ತಮ್ಮ. ಅಮ್ಮ, ದೇವ್ರ ಸನ್ನಿಧಿಲಿ ನಿಂಗೊಂದು ಸತ್ಯ ಹೇಳ್ತೀನಿ. ಈ ಥರ ನನ್ನ ಮದುವೆ ಆಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅಮ್ಮ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ, ಯಾವ ಅನ್ಯಾಯನೂ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ನನ್ನ ಗಮನಕ್ಕೂ ಬರದೆ ಇದೆಲ್ಲ ನಡೆದೋಯ್ತಮ್ಮ. ಇಷ್ಟಾದ್ರೂ ನಿನಗೆ ನನ್ನ ಮೇಲೆ ಕೋಪ ಇದ್ರೆ ಎರಡೆರಡು ಹೊಡೆದ್ ಬಿಡಮ್ಮ, ಪರವಾಗಿಲ್ಲ. ಬೇಕಂದ್ರೆ ಒಂದಷ್ಟು ದಿನ ಊಟನೂ ಹಾಕ್ಬೇಡ, ಪರವಾಗಿಲ್ಲ ನನಗೆ. ಆದರೆ ದಯವಿಟ್ಟು ನನ್ನ ಜೊತೆ ಮಾತಾಡದೆ ಮಾತ್ರ ಇರ್ಬೇಡಮ್ಮ. ನನ್ನಿಂದ ನೀನು ದೂರ ಆದ್ರೆ ನನಗೆ ಉಸಿರಾಡೋದೇ ಕಷ್ಟ ಆಗುತ್ತಮ್ಮ. ನಿಜ ಕಣಮ್ಮ. ಇಷ್ಟು ವರ್ಷ ನಿನ್ನ ಪ್ರೀತಿನ ಮುಳುಗಿದ್ದು ಅವನಿಗೆ ಈಗ ಇದ್ದಕ್ಕಿದ್ದ ಹಾಗೆ ನಿನ್ನ ಜೊತೆ ಮಾತಾಡ್ತಾ ಇಲ್ಲ ಅಂದ್ರೆ ಈ ನೀರಿಂದ ಆಚೆ ಹಾಕಿರೋ ಮೀನಿನ ಪರಿಸ್ಥಿತಿ ಥರ ಆಗೋಗುತ್ತೆ. ಈ ಕ್ಷಣದವರೆಗೂ ನಾನು ವಿಲ 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 ಅಂತ ಒದ್ದಾಡ್ತಾ ಇದ್ದೆ. ಅಮ್ಮ, ಮತ್ತೆ ಇನ್ನೊಂದ್ಸತಿ ನನ್ನ ಜೊತೆ ಮಾತಾಡದೆ ಇರ್ಬೇಡಮ್ಮ, ಪ್ಲೀಸ್ ಕಣಮ್ಮ. ನಿನ್ಗೇನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಕಂದನ್ನ ನಾನೇ ತಪ್ಪಾಗಿ ತಿಳ್ಕೊಂಬಿಟ್ನಲ್ಲ. ಇದನ್ನೆಲ್ಲ ಮುಂಚೆನೆ ಹೇಳ್ಬಾರ್ದಾಗಿತ್ತೇನೋ. ನಿಜವಾಗ್ಲೂ ಕ್ಷಮಿಸ್ಬೇಕಾಗಿರೋದು ನೀನು ನನ್ನನ್ನ ಕಣಪ್ಪ. ನನ್ನ ಮಗನ ಮೇಲೆ ಹಿಂದೆ ಗೊತ್ತಿಲ್ದೆ ಮುಂದೆ ಗೊತ್ತಿಲ್ದೆ ನನ್ನ ಮಗ ಎಂತವನು ಅಂತ ಗೊತ್ತಿದ್ದು ಪ್ರಂಜಿ ಅಂತ ನನ್ನ ಮಗನ ಮೇಲೆ ಅನುಮಾನ ಪಟ್ಬಿಟ್ನಲ್ಲ ನಾನು. ನಿಜವಾಗ್ಲು ನೀನ್ ನನ್ನನ್ನು ಕ್ಷಮಿಸ್ಬೇಕಪ್ಪ, ನನ್ನನ್ನು ಕ್ಷಮಿಸ್ಬೇಕು. ಹಂಗೆಲ್ಲ ಹೇಳ್ಬೇಡಮ್ಮ, ಆ ಥರ ಎಲ್ಲ ಮಾತಾಡ್ಬೇಡಮ್ಮ. ನೀನು ನಿನ್ ಬಾಯಿಂದ ಸುಬ್ರಹ್ಮಣ್ಯ ಅಂತ ಕರೆಸ್ಕೊಳ್ದೆ ಹೋದ್ರೆ ನನ್ನ ಹೆಸರೇ ಮರ್ತು ಹೋಗುತ್ತೆ ನನಗೆ. ನೋಡು, ಈ ಕೈಯಿಂದ ನನ್ನ ಕೈ ತುತ್ತು ತಿಂದಿಲ್ಲ ಅಂದ್ರೆ ನಾನು ತಿನ್ನೋ ಅನ್ನನೇ ಇಳಿಯಲ್ಲ ಕಣಮ್ಮ. ನಿನ್ ಮಡ್ಲನ್ ಮಲಗಿಲ್ಲ ಅಂದ್ರೆ ನನ್ನ ಕಣ್ಣಿಗೆ ನಿದ್ದೇನೂ ಹತ್ತಲ್ಲಮ್ಮ. ಅಂಥದ್ರಲ್ಲಿ ನಿನ್ ಕೋಪ ಸಹಿಸ್ಕೊಂಡು ನಿನ್ನಿಂದ ದೂರ ಇರೋದಕ್ಕೆ ಆಗಲ್ಲಮ್ಮ. ನನಗೆ ಅದನ್ನ ನೆನ್ಸ್ಕೊಳಕ್ಕೂ ಆಗಲ್ಲಮ್ಮ. ಅಮ್ಮ, ಆ ಥರ ಎಲ್ಲ ಇದ್ರೆ ನಂಗೆ ಬದುಕಕ್ಕೆ ಆಗಲ್ಲಮ್ಮ. ನಿಜವಾಗ್ಲೂ ನಂಗೆ ಬದುಕೋಕೆ ಹೋಗಲ್ಲ. ಬಿಡ್ತಾನಪ್ಪ, ಬಿಡ್ತಾನು ಸುಬ್ರಹ್ಮಣ್ಯೇಶ್ವರ. ನೋಡು, ಇಲ್ಲ ಕಣಪ್ಪ, ಇಲ್ಲ. ಯಾರಿಂದನೂ ಏನು ಆಯ್ತು ಅಂದ್ಬಿಟ್ಟು ನನ್ ಮಗನ ನಾನ್ ಯಾಕೋ ಕಳ್ಕೊಳ್ಳಿ. ಇಲ್ಲ, ಇನ್ಮೇಲೆ ನಾವು ದೂರ ಆಗಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.